ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇವನು ಯಾಕೋ ಸ್ಮಶಾನ ಕಾಯೋಂಥರ ಕಾಣಿಸ್ತಾನಲ್ಲ. ಏನು ತಿಥಿಗೆ ಬಲಿಗಿಲಿ ಕೊಡ್ತಿದ್ದೀರೋ ಹೇಗೆ? ಪಂಚಾಕ್ಷರಿ ಪಂಚಾಕ್ಷರಿ ಏನ್ ಮಾಡ್ತಾ ಇದ್ದೀನಿ? ಕಾಲಿಗೆ ಬಿದ್ದಿದ್ದೀನಿ ನೋಡು. ಇಲ್ಲ ಅನ್ಬೇಡ, ದಯವಿಟ್ಟು ಸಾಲ ಕೊಡು. ನೀನು ಒಂದ್ ಹೆಣ್ಣು, ನಿನ್ ಕಣ್ಮುಂದೆನೆ ಈ ಊರಿನ ಹೆಣ್ಮಕ್ಳೆಲ್ಲ ಸಾಯ್ತಾವೆ. ನಮ್ಮೂರಿನ ಹೆಣ್ಮಕ್ಳ ಕಷ್ಟನೆಲ್ಲ ನೀವರ್ಸ್ ಬಿಸಾಕ್ಬಿಡು ಅತ್ತಾಗೆ. ಅದಕ್ಕೆಲ್ಲ ಒಂದೇ ದಾರಿ ಅಂದ್ರೆ ಈ ಊರ್ನಾಗೆ ಹೆಣ್ಮಕ್ಳು ಓದ್ಕೆ ಅಂತಲೇ ಒಂದ್ ಶಾಲೆ ಕೊಡ್ಸು. ಹೆಣ್ಮಕ್ಳೆಲ್ಲ ಓದಂಗಾದ್ರೆ ಆಗ ಅವರೇ ಪೊಲೀಸ್ ಆಗ್ಬೋದಂತೆ. ಹೆಣ್ಮಕ್ಳೇ ಪೊಲೀಸ್ ಆಗ್ಬಿಟ್ರೆ ಆ ಕಷ್ಟನೇ ಇರಕ್ಕಿಲ್ವಲ್ಲ ಹೆಣ್ಮಕ್ಳಿಗೆ. ನಿನ್ ತಾವ ಮಾತಾಡ್ಕೊಂಡು ಕುಂತಿದ್ರೆ ಒತ್ ಮುಳ್ಗೋಯ್ತದ ಆಟೆಯ. ನಾ ಅಟ್ಟಿಗೋಗಿ ಇಟ್ ಬೇಸಾಕ್ಬೇಕು, ಅಪ್ಪಯ್ಯನ್ ಹುಡಿಕೊಂಡು ಕರ್ಕೊಂಬರ್ಬೇಕು. ಬೋ ಕೆಲ್ಸಗಳದಾವೆ, ನಾನು ನಾಳಿಗೆ ಬರ್ತೀನಿ. ಬಲಿಗೆ ಬೇಕಾಗಿರೋ ಅಷ್ಟ ಲಕ್ಷಣಗಳಿರೋ ಕನ್ಯೆ. ದೇಹದಲ್ಲಿ ಒಂದು ಊನ ಇರಬಾರ್ದು. ದೃಢವಾದ ಮೈಮಾಟದ ಶರೀರ, ಸುಲಕ್ಷಣ ನೇತ್ರಗಳು, ಕಾಲು ಊರಿ ನಡೆದ್ರೆ ಗಟ್ಟಿ ಹಚ್ಚೆ ಹಾಗೆ ಹೆಜ್ಜೆ ಮೂಡಬೇಕು. ಆಗ ತಾನೇ ಮೈ ನೆರೆದಂಥ ಹಸಿ ಹೆಣ್ಣು. ನೀವು ಸುಂದ್ರಿನ ಬೈದಾಗಲೆಲ್ಲ ಅವಳ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ಕೋಪ ಅಂತ ಅನ್ಕೋತಿದ್ದೆ. ಅವಳು ನೋಡಿದ್ರೆ ವೈರಿನ್ ನೋಡಿದಾಗ ಆಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ನನ್ನ ಮೇಲೆ ಸಿಟ್ಟು ಬರ್ತಿತ್ತಲ್ವ ನಿನಗೆ? ಬೈದು ಹೇಳೋರು ಬುದ್ಧಿ ಕಲೀಲಿ ಅಂತ ಹೇಳ್ತಾರಂತೆ, ಹೊಗಳು ಹೇಳೋರು ಹಾಳಾಗೋದಕ್ಕೆ ಹೇಳ್ತಾರಂತೆ. ನಾನು ಬೈದಾಗ್ಲೆಲ್ಲ ಅವಳು ಅದನ್ನ ತಿಳ್ಕೊಂಡು ಅಮ್ಮನವ್ರ ಮೇಲೆ ಭಕ್ತಿ ಬಂದಿದ್ದಿದ್ರೆ ಇವತ್ತು ಅವಳಿಗೆ ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ನಾವೆಲ್ಲ ಅಮ್ಮನವ್ರನ್ನ
ಹೌದಮ್ಮ, ಯಾವ ಕಾಲಕ್ಕೂ ಅವಳಿಗೆ ಅಮ್ಮನವ್ರ ಮೇಲೆ ನಂಬಿಕೆ ಭಕ್ತಿ ಬರಲೇ ಇಲ್ಲ. ಆದರೂ ಅಮ್ಮನವರಿಗೆ ನಮ್ಮೇಲಾದ್ರೂ ಕರುಣೆ ಇರಬೇಕಾಗಿತ್ತಲ್ವಾ? ನಮ್ಮ ವಂಶ ಪಾರಂಪರ್ಯವಾಗಿ ಆ ಮಹಾತಾಯಿನೇ ಆರಾಧಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಪುಣ್ಯನೆಲ್ಲ ಅವಳಿಗೋಸ್ಕರ ದಾರಿ ಎರೆಯೋದಕ್ಕೆ ಸಿದ್ಧವಾಗಿದ್ದೀವಿ. ಅದರ ಫಲವಾಗಿ ಆದರೂ ಅವಳು ಬದುಕಬೇಕಲ್ವಾ? ಹೌದಮ್ಮ, ಇನ್ನು ಕಡೆ ಗಳಿಗೆವರೆಗೂ ಅವಕಾಶ ಇದೆ. ಅಮ್ಮನವ್ರಿಗೆ ನಮ್ಮ ಮೇಲೆ ಕರುಣೆ ಬರಬಹುದು, ಪವಾಡ ನಡೆದು ನಮ್ಮ ಸುಂದರಿ ಉಳಿಬಹುದು. ಹಾಗಾಗ್ಲಿ ಅಂತಾನೆ ದಿನ ಏನಾದ್ರೂ ಒಂದು ಸೇವೆನ ಅಮ್ಮನವರಿಗೆ ಮಾಡ್ತಾನೆ ಇದ್ದೀನಿ. ಒಂದಿನ ಉಪವಾಸ, ಇನ್ನೊಂದಿನ ಒಪ್ಪತ್ತು, ಮತ್ತೊಂದಿನ ದ್ರವಾಹಾರ. ನೋಡೋಣ, ಇದರಿಂದ ಅಮ್ಮನವರಿಗೆ ತೃಪ್ತಿಯಾಗಿ ನನ್ನ ಮೊಮ್ಮಗಳು ಸುಂದ್ರಿನ ಉಳಿಸ್ತಾಳೇನೋ ಅಂತ. ಇದ್ಯಾವುದ್ರಿಂದನೂ ಅವಳಿಗೆ ತೃಪ್ತಿ ಆಗದಿದ್ರೆ ನನ್ನ ಪ್ರಾಣ ತಗೊಳ್ಳಿ, ನಮ್ಮ ಸುಂದ್ರಿನ ಉಳಿಸ್ಲಿ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು ಈ ಬಲಿಯನ್ನ. ಆಯ್ತು, ನನ್ನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಒಬ್ರಿಗಿಂತ ಇಬ್ರು ವಾಸಿ. ನಿನ್ ಜೊತೆ ಈ ಮಧವರಾವ್ ಇರ್ತಾನೆ. ನಾನಲ್ಲಿ ಹೇಳಿದೆ ಇರ್ತೀನಿ ಅಂತ. ನೀನ್ ಇಲ್ಲೇ ಇರ್ತೀಯ ಮಧವರಾವ್? ಹೌದು, ನೀನ್ ಇಲ್ಲೇ ಇರ್ಬೇಕು. ಇಲ್ಲ ಅಂದ್ರೆ ಆಯ್ತು ಬಿಡಿ, ಇರ್ತೀನಿ. ಇಲ್ಲ ಅಂದ್ರೆ ನೀವು ನನ್ನ ನರಿನೋ ನಾಯಿನೋ ಮಾಡ್ಬಿಟ್ರೆ ಕಷ್ಟ. ಈಗ ನಾನ್ ಮಂತ್ರಿಸಿ ಹಾಕಿರೋ ನಿಂಬೆಹಣ್ಣು ಇವಳಿಗೆ ಇನ್ ಮುಂದೆ ಶ್ರೀರಕ್ಷೆ ಥರ. ಈ ಹುಡುಗಿ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಲ್ಲಿರುತ್ತೆ ಈ ಕವಚ. ಅವಳನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಸಮಯ ನೋಡಿ ನಾನು ನಿಂಗೆ ಕೊಟ್ಟಿರೋ ಬೂದಿನ ಅವಳ ಮೇಲೆ ಅರ್ಚಿದ್ರೆ ಅವಳು ಮೂರ್ಛೆ ಹೋಗ್ತಾಳೆ. ಚಕ್ರಾಪುರಿಯಿಂದ 3 ಮೈಲಿ ದೂರದಲ್ಲಿ ನಾನು ಶಕ್ತಿ ಪೂಜೆ ಮಾಡೋ ಜಾಗಕ್ಕೆ ಇವಳನ್ನ ಕರ್ಕೊಂಡು ಬಾ. ಅರ್ಥ ಆಯ್ತಾ? ಅರ್ಥ ಆಯ್ತು. ನಡಿ ವಿರೂಪಾಕ್ಷ, ಶಕ್ತಿ ಪೂಜೆಗೆ ನಾವಿನ್ನೂ ಸಿದ್ಧತೆಗಳನ್ನು ಮಾಡಬೇಕು. ಶಾಸ್ತ್ರಿಗಳೇ ನೋಡಿ, ನಾನು ಇಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಿ. ಅಲ್ಲಿ ನನ್ನ ಸಂಸಾರ 2 ಪಿಳ್ಳೆಗಳ ಗತಿ. ನಾನು ಬಿಟ್ರೆ ದುಡಿಯೋರು ಯಾರೂ ಇಲ್ಲ.
ನಿನಗೆ ನಿನ್ನ ಮನೆ ಕಡೆ ಚಿಂತೆ ಬೇಡ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಿನ್ನ ಗಮನ ಎಲ್ಲ ಇಲ್ಲೇ ಇರಲಿ. ಹೋಮ ಅನ್ನ ಶಾಂತಿ ಆದಮೇಲೆ ಉತ್ತರಾಖಂಡ ಪ್ರಯಾಣಕ್ಕೆ ಒಂದು 35,000 ರೂಪಾಯಿ ಬೇಕಾಗುತ್ತೆ. ಒಟ್ಟು ಮಾಡ್ಕೋ ಶೇಖರಿ. ಏನೇ ಶಕ್ರಿ, ಆಕಾಶ ತಲೆ ಮೇಲೆ ಬಿದ್ದು ನಂಗೆ ಕೂತ್ಬಿಟ್ಟಿದ್ಯಾ? ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಏನು ತಾಪತ್ರಯ? ಸರಿಯಾದ ಸಮಯಕ್ಕೆ ದೇವ್ರು ಬಂದ ಹಾಗೆ ಬಂದ್ರಿ ಆರಾಧ್ಯರೇ. ಒಂದು ಮಾತು ಕೇಳಲ್ಲ? ಒಂದು ಮಾತೇನು, 100 ಮಾತು ಕೇಳು. ನೀವು ಹಿರಿಯರು, ಅನುಭವಸ್ಥರು, ಸಂಸಾರ, ಮನೆ, ಮಕ್ಕಳು, ಮೊಮ್ಮಕ್ಕಳು ಅಂತ ಇರೋರು. ನಿಮ್ಗೆ ಯಾವತ್ತೂ ದುಡ್ಡಿನ ತಾಪತ್ರಯನೇ ಆಗಿಲ್ವಾ ಆರಾಧ್ಯರೇ? ಈ ಹಣದ ತಾಪತ್ರಯ ಇದೆಯಲ್ಲ, ಇದು ಜನ್ಮಕ್ಕೆ ಕಂಟಿದ್ದು ಕಣೆಯ. ಇವತ್ತು ಇದು ತೀರ್ತು ಅಂದರೆ ಇನ್ನೊಂದು ದುತ್ತಂತ ಬಂದು ನಿಂತಿರುತ್ತೆ. 1 2 ಪ್ರತಿದಿನ ಮುಂದೇನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ನಿಂತಿರುತ್ತೆ. ಒಟ್ಟಿನಲ್ಲಿ ಈ ಬಡತನ ಅನ್ನೋದು ಮಗ್ಗಲ ಮುಳ್ಳಿದ್ದ ಹಾಗೆ. ಅಲ್ಲ, ಹಣಕಾಸು ಸಮಸ್ಯೆ ತೀರಾ ಕುತ್ತಿಗೆ ಮಟ್ಟಕ್ಕೆ ಬಂದ ಸಂದರ್ಭಗಳು ಇದೆಯಾ ಅಂತ ಕೇಳಿದೆ. ಮದುವೆ ಆದ ದಿವಸದಿಂದ ಇಲ್ಲಿವರೆಗೂ ನಾನು ಕುತ್ತಿಗೆ ಮಟ್ಟಕ್ಕೆ ಬದುಕ್ತಿರೋನು. ಇವತ್ತು ದುಡ್ಡಿನ ತಾಪತ್ರ ಇಲ್ಲ ಅಂತ ಒಂದು ದಿವಸನೂ ನೆಮ್ಮದಿಯಾಗಿದ್ದಿದ್ದೇ ಇಲ್ಲ. ಏನು ಮಾಡೋದು, ಆ ತಾಯಿ ಬಡತನ ಅನ್ನೋದನ್ನ ಬರೆದ್ಬಿಟ್ಟಿದ್ದಾಳೆ, ಅನುಭವಿಸ್ಲೇಬೇಕು. ನಾನು ಅಂಥದ್ದೇ ಪರಿಸ್ಥಿತಿಲಿ ಇದ್ದೀನಿ ಆರಾಧ್ಯರೇ. ನಿಮ್ಮಿಂದ ಏನಾದರೂ ಸಹಾಯ ಸಿಗ್ಬೋದಾ? ಚೆನ್ನಾಗಿ ಕೇಳಿದೆ. ನೀನು ಈಗಿರೋ ಪರಿಸ್ಥಿತಿಗೆ ನಾನಲ್ಲ, ಇಡೀ ಊರಿನವರೇ ಯಾರೂ ಸಹಾಯ ಮಾಡಲ್ಲ ನಿನಗೆ. ಸಹಾಯ ಅಲ್ಲ, ಸಾಲನೂ ಯಾರೂ ಕೊಡಲ್ಲ. ಯಾಕೆಂದರೆ ಸಾಲ ಕೊಟ್ಟೋರಿಗೆ ಬಡ್ಡಿ ಬಾತ್ ಬರ್ತಾ ಇರಬೇಕು. ಸಾಲ ಖಂಡಿತ ವಾಪಸ್ ಬರುತ್ತೆ ಅನ್ನೋದಕ್ಕೆ ನೀನು ಏನಾದರೂ ಆಡ್ಬಿಡ್ಬೇಕು. ಎಲ್ಲರೂ ನಿನ್ನ ಹತ್ರ ಇಲ್ವೇ, ಮತ್ತೆ ಯಾರಯ್ಯ ಸಹಾಯ ಮಾಡ್ತಾರೆ? ಎಲ್ಲ ಕಡೆ ಪ್ರಯತ್ನ ಪಟ್ಟರು ಒಂದು ಹೆಜ್ಜೆ ಮುಂದಿಡೋಕ್ಕಾಗ್ತಿಲ್ಲ. ಅದನ್ನೇ ಕಣೆಯ ವಿಧಿ ಬರಹ ಅನ್ನೋದು, ಅನುಭವಿಸ್ಲೇಬೇಕು. ಏನು ನಿನಗೆ ಅಂಥ ಮಹಾ ಕಷ್ಟ ಬಂದಿರೋದು? ಮಗಳ ಮದುವೆ ಏನಾದರೂ ಗೊತ್ತಾಗಿದೆಯಾ? ಮದುವೆನ? ಲಲಿತಾ, ಲಲಿತಾ, ಏನಾಯ್ತು ನೀವು ಅಲ್ಮೋರಾಗೆ ಹೋಗೋದು? ಅದು ನಮ್ಮ ಹಣೆಯಲ್ಲಿ ಬರೆದಿಲ್ಲ ಅನ್ಸುತ್ತೆ ಲಲಿತಾ. ಎಷ್ಟೇ ಪ್ರಯತ್ನ ಪಟ್ಟರು ಒಂದು ದಮಡಿ ಹುಟ್ಟಲಿಲ್ಲ ಊರಲ್ಲಿ. ಹೋಗಲಿ ಬಿಡಿ, ನನ್ನ ತಮ್ಮನೇ ಗತಿ ಅನಿಸುತ್ತೆ. ಅಮ್ಮನ ಊಟಕ್ಕೆ ಎಬ್ಸಿ, ನಾ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಏನೋ ಒಂದು ನೆಪ ಮಾಡಿಕೊಂಡು ಸುಂದ್ರಿಗೋಸ್ಕರ ವ್ರತ ಉಪವಾಸ ಅಂತ ಮಾಡ್ತಾ ಇದ್ದಾರೆ. ಈ ವಯಸ್ಸಲ್ಲಿ ಅದೆಲ್ಲ ಮಾಡಿದ್ರೆ ನಡೆಯತ್ತಾ? ಅಯ್ಯೋ ದೇವ್ರೆ, ಯಾಕೆ ಬಿಡ್ತೀಯ ನೀನು ಅದನ್ನೆಲ್ಲ ಮಾಡೋಕ್ಕೆ? ನೀನು ತಟ್ಟೆ ಹಾಕೋ, ನಾ ಕರ್ಕೊಂಬರ್ತೀನಿ ಊಟಕ್ಕೆ. ಎಲ್ಲಿದ್ದಾಳಮ್ಮ? ಬಾವಿ ಕಟ್ಟೆ ಹತ್ರ ಇದ್ದಾರೆ. ಬಂದು ಅಮ್ಮ, ಏನಮ್ಮ ಇದು ಈ ವಯಸ್ಸಿನಲ್ಲಿ ಉಪವಾಸ ವ್ರತ ಅಂತ? ನಾಳೆಯಿಂದ ಇದನ್ನೆಲ್ಲ ಮಾಡೋ ಹಾಗಿಲ್ಲ ನೀನು. ಸುಂದರಿಗೋಸ್ಕರ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಿದ್ದೀವಲ್ಲಮ್ಮ. ಸುಂದರಿ ಉಳಿಲಿ ಅಂತ ನೀವೆಲ್ಲ ಅದೆಷ್ಟು ಕಷ್ಟಪಡ್ತಾ ಇದ್ದೀರಾ. ನನ್ನ ಕೈಲಾಗೋ ಸೇವೆ ನಾನು ಮಾಡ್ತಿದ್ದೀನಿ ಅಷ್ಟೇ ಕಣೋ. ನಂದು ಒಂದು ಅಳಿಲ್ ಸೇವೆ. ನಿಮಗೆ ತೊಂದರೆ ಕೊಡಬೇಕು ಅಂತ ನನ್ನ ಉದ್ದೇಶ ಅಲ್ಲಪ್ಪ. ಸುಂದರಿಗೇನೂ ಆಗಲ್ಲಮ್ಮ. ಅವಳು ಅಲ್ಪಾಯುಷಿ ಅಲ್ಲ, ಶತಾಯುಷಿ. ಇಷ್ಟು ದೂರ ನಮ್ಮನ್ನು ಕರ್ಕೊಂಡು ಬಂದು ಅಮ್ಮನವ್ರು ಈಗ ಕೈ ಬಿಡ್ತಾರ? ಖಂಡಿತ ದಾರಿ ತೋರಿಸ್ತಾರೆ. ನಡಿ ನೀನು, ನಡಿಮ್ಮ. ಬಾಮ್ಮ, ನೀನು ಇನ್ನೊಂದು ಮಾತಾಡಬೇಡ, ಕೂತು ಊಟ ಮಾಡು. ಕೂತ್ಕೋ, ನಿಧಾನ. ನೋಡಿ ಎಷ್ಟು ಸುಸ್ತಾಗಿದೆಯಾ? ಊಟ ಮಾಡು.
ಅದಕ್ಕೆ ಇನ್ನೂ ಸ್ವಲ್ಪ ಅನ್ನ ಹಾಕಿ. ಓ ಇಲ್ಲೇ ಇದೆಯಲ್ಲ, ನಾನು ಯಾಕೆ ಕೂತೀನಿ. ಗಂಡವ ಕುಡಿದಾರೆ ಮೈನಾಗೆ ಬರುವುದು ಸತ್ತೇಳು. ಹೆಣ್ಣದ ಜೊತೆ ಸ್ಮಶಾನಕ್ಕೆ ಹೋಗ್ತಿದ್ದೆ ಅಲ್ವಾ ನೀನು? ಅದು ಬುದ್ಧಿ ಊರ್ನಾಗೆ ಯಾರದೇ ಸಾವಾದ್ರೂ ನಾನು ಇರಲೇಬೇಕಲ್ವ ಬುದ್ಧಿ. ಅಂದರೆ ಯಾರದೇ ಸಾವಾದರೂ ತಮಟೆ ಹೊಡೆಯೋಕೆ ನೀನು ಇರಬೇಕು ಅಲ್ವಾ? ಅದು ಅದು ನೀನೇ ತಾನೇ ತಮಟೆ ಬಾರಿಸ್ತಿದ್ದವನು. ಹೌದು ಬುದ್ಧಿ. ಅಲ್ಲೊಂದು ಹುಡುಗಿ ಬಂದಿದ್ಲು, ನೆನಪಿದ್ಯಾ? ಬುದ್ಧಿ ಮಸಾಣಕ್ಕೆ ಎಣದಿಂದೆ ಬೋ ಮಂದಿ ಹೊಂಟಿದ್ರಲ್ಲ ಬುದ್ಧಿ, ನನಗೆ ಹೆಂಗಾರ ತೇಲಿಸ್ತೀಯ ಮಾತನ್ನ? ಯಾರೋ ಆ ಹುಡುಗಿ? ಈ ರಾಕ್ಷಸನ ಕೈನಲ್ಲಿ ನನ್ನ ಪ್ರಾಣ ಹೋದ್ರೂ ಸರಿಯೇ ನನ್ನ ಕೂಸೆ ಜಾಜಿ ಅಂತ ಮಾತ್ರ ಹೇಳಕ್ಕಿಲ್ಲ. ಸತ್ಯ ಬಗಳಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲ ನೀ ಕತ್. ಬುದ್ಧಿ ನಮ್ಮವ್ವನ ಹಣೆಗೂ ಬುದ್ಧಿ, ಬೇಕಾರೆ ಬಿಸಿಲು ಮಾರಿ ಮೇಲೆ ಹಣೆ ಬುದ್ಧಿ. ಆ ಮಗಿ ಯಾರು ಅಂತ ನನಗೆ ಗೊತ್ತಿಲ್ಲ ಬುದ್ಧಿ. ನಿನಗೆ ಬೇರೆ ರೀತಿ ಮರ್ಯಾದೆ ಕೊಟ್ಟರೆ ಸತ್ಯ ಬಗಳೋದು. ಅಂದರೆ ಸರ್ಕಾರಿ ಅರಮನೆ ಸಣ್ಣ ಕೋಣೆಯಲ್ಲಿ ಕೈಕಾಲು ಕಟ್ಟಿ ಉಲ್ಟಾ ಪಲ್ಟಾ ನೇತು ಹಾಕಿದ್ರೇನೆ ನೀನು ಸತ್ಯ ಬಗಳೋದು. ಬೇಡ ಬುದ್ಧಿ, ಪಡುವ ಬುದ್ಧಿ, ಸತ್ಯವಾಗ್ಲೂ ನನಗೆ ಗೊತ್ತಿಲ್ರ. ಅಂದರೆ ನಿಂಗೆ ವಿಷಯ ಖಂಡಿತ ಗೊತ್ತಿರತ್ತೆ. ನಾನು ಯಾರು ಗೊತ್ತು ತಾನೆ? ಗೊತ್ತು ಬುದ್ಧಿ. ಮತ್ತೆ ಹೇಳು, ಯಾರೋ ಆ ಹುಡುಗಿ? ಗೊತ್ತಿಲ್ಲ ಬುದ್ಧಿ. ಬರ್ತೀಯೋ? ಬಾರೋ.